ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮೊಸರು ಮೆಣಸಿನ್ಕಾಯಿ ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಾಡೋದು ಅಷ್ಟೇ ತುಂಬ ಸುಲಭ. ರೊಟ್ಟಿ, ದೋಸೆ ಎಲ್ಲದ್ರ ಜೊತೆಲಿ ಕೂಡ ಅನ್ನದ ಜೊತೆ ನಂಚ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಮೆಣಸಿನ್ಕಾಯಿ, ಮೊದಲೇ ಹೇಳಿದ್ದೀನಲ್ವ, ಮೊಸರು ಮೆಣಸಿನ್ಕಾಯಿ ಅಂತ ಈ ಥರ ಮಧ್ಯದಲ್ಲಿ ಹೀಗೆ ಸೀಳಿ ಇಟ್ಕೊಂಡ್ಬಿಡಿ. ಮೊಸರು ಒಂದು ಬೌಲು, ಮತ್ತು ಅಜ್ವಾನ್ ಒಂದು ಚೂರು, ಒಂದು ಅರ್ಧ ಸ್ಪೂನು, ಮತ್ತು ಬಡೆ ಸೋಂಪು ಅಂತ ಕರಿತೀವಲ್ವ ಅದು ಒಂದು ಸ್ಪೂನು, ಮತ್ತು ಜೀರಿಗೆ ಒಂದು ಸ್ಪೂನು, ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಅರಿಶಿನ ಒಂದು ಅರ್ಧ ಸ್ಪೂನು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಇಷ್ಟು ಸಾಮಗ್ರಿಗಳಿದ್ದರೆ ನೀವು ಆರಾಮಾಗಿ ಮೊಸರು ಮೆಣಸಿನ್ಕಾಯಿನ ರೆಡಿ ಮಾಡ್ಕೋಬೋದು. ಒಂದು 2 ಸ್ಪೂನ್ನಷ್ಟು ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ಒಂಚೂರು ಸಾಸಿವೆ ಹಾಕ್ತೀನಿ. ನೋಡಿ, ಇದು 5 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಮಿಕ್ಸರ್ ಜಾರ್, ಸಣ್ಣ ಜಾರ್ಗೆ ನೀವು ಇದನ್ನು ಇಟ್ಕೊಂಡಿದ್ರಲ್ಲ, ಇದೆಲ್ಲನೂ ಅಜ್ವಾನು, ಸೋಂಪು ಮತ್ತು ಜೀರಿಗೆ, ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ನುಣ್ಣಗಾಗೋ ಹಾಗೆ ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆಯಲ್ವ, ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ಕೂಡಲೇ ನೀವು ಈ ಹಸಿಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗಾಗೋ ಹಾಗೆ ಹೀಗೆ ಬಾಡಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಒಗ್ಗರಣೆಯಲ್ಲೇ ಅದು ಮೆತ್ತಗಾಗತ್ತೆ. ಇದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ, ಆದರೆ ರುಚಿ ಮಾತ್ರ ತುಂಬ ಬೊಂಬಾಟಾಗಿರುತ್ತೆ. ಖಾರ ಇಷ್ಟಪಡೋರ್ಗಂತೂ ಇದು ಹೇಳಿ ಮಾಡಿಸ್ತಂತ ಇದು ಅಂತಲೇ ಹೇಳ್ಬೋದು. ಇದನ್ನು ಮೊಸರು ಮೆಣಸಿನ್ಕಾಯಿ ಅಂತಲೇ ಇದನ್ನು ಕರೀತಾರೆ. ಯಾಕೆಂದರೆ ಮೊಸರೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ವ, ಹಸಿ ಮೆಣಸಿನ್ಕಾಯಿದು ಬೆಂದಂಗೆಲ್ಲ ಆಗ್ತಾಯಿದೆ ಅಲ್ವ, ಆವಾಗ ನಾವು ಈ ಪುಡಿ ಹಾಕ್ಬಿಡೋಣ. ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಆಗೋ ಹಾಗೆ ಒಂದು 5 ನಿಮಿಷ ಬಿಡಿ. ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ, ಅದರಿಂದ ಅದು ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಅದು ಕಲರು ಚೇಂಜ್ ಆಗುತ್ತೆ. ಮೆಣಸಿನ್ಕಾಯಿ ಕೂಡ ಈ ಥರ ಎಲ್ಲ ಬೆಳ್ಳಗೆ ಈ ಥರ ಆಗ್ತಾ ಬರುತ್ತೆ. ಆವಾಗ ಒಂದು 2 ನಿಮಿಷ ಅಷ್ಟು ಬಿಟ್ಬಿಟ್ಟು ಆಮೇಲೆ ಮೊಸರನ್ನು ಬೆರೆಸ್ಕೊಳ್ಳೋಣ. ನೋಡಿ, ಈ ಥರ ಆಗ್ತಾಯಿದೆ, ಗೊತ್ತಾಗುತ್ತಲ್ವ ನಿಮಗೆ. ಹೀಗೆ ಬೆಳ್ಳಗೆ ಮೆಣಸಿನ್ಕಾಯಿ ಎಲ್ಲ ಬೆಂದ ಥರ ಆಗ್ತಾಯಿದೆ ಅಲ್ವ. ಹಿಂಗಾದಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಮೊಸರನ್ನು ಬೆರೆಸ್ಬಿಡಿ. ಅದಕ್ಕೆ ಒಂದು ಸಲ ಮಾಡಿ ನೋಡಿ, ನೀವು ಖಂಡಿತ ಮತ್ತೆ ಮಾಡ್ತೀರಾ. ಯಾಕೆಂದರೆ ಇದು ರುಚಿ ಅಷ್ಟು ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ತೆಗೆದು ಕೂಡ ತಿಂದ್ರೂ ಭಾಳನೇ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಮೊಸರು ಮೆಣಸಿನ್ಕಾಯಿ ಅಂತ ಹೇಳಿ ನಮ್ಮ ತಾಯಿ ಮಾಡ್ತಾಯಿದ್ರು. ಅದಕ್ಕೆ ನನಗೂ ಕೆಲವು ಅಡುಗೆಗಳು ಮರ್ತೇ ಹೋಗಿಬಿಡುತ್ತೆ ನೋಡಿ. ಇದು ಸಡನ್ನಾಗಿ ಜ್ಞಾಪಕ ಬಂದು ಮಾಡಿ ಎಲ್ಲರಿಗೂ ಇಷ್ಟ ಆಗಿದ್ದರಿಂದ ನಾನು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು, ಇಲ್ಲ ಡೈಲಿ ಆವಾಗವಾಗ ಕೂಡ ಮಾಡ್ಬೋದು. ಒಂದು ಬೌಲಲ್ಲಿ ಹಾಕಿಟ್ರೆ 2 ದಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಈರುಳ್ಳಿ ಆ ಥರ ಬೇರೆದು ಏನೂ ಹಾಕಿಲ್ಲ ಇದಕ್ಕೆ. ಹಾಗೆ ಮಾಡಿದ್ರೂ ಇದ್ರ ರುಚಿ ಏನೂ ಕಡಿಮೆ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡ್ಬೋದು ನೀವು. ಅಲ್ಲೂ ನನ್ನನ್ನು ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ನೋಡಿ, ಮೊಸರು ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮೆಲ್ಲಂತೂ ಘಮ ಅಂತ ಬರ್ತಾಯಿದೆ. ಇದಕ್ಕೆ ನಿಮಗೆ ಬೇಕಾದರೆ ಒಂದು ಅರ್ಧ ಸ್ಪೂನ್ನಷ್ಟು ನೀವು ಸಕ್ಕರೆ ಹಾಕ್ಕೋಬೋದು. ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಒಂಥರ ಅದೂ ನಿಮಗೆ ಆ ಇಂಗ್ರೀಡಿಯೆಂಟ್ ಸಕ್ಕರೆ ಕೂಡ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡುತ್ತೆ. ನೋಡಿದ್ರಾ, ಇದನ್ನು ನೀವು ಉಪ್ಪಿನಕಾಯಿ ಥರ ಮತ್ತು ಏನಾದರೂ ರೊಟ್ಟಿ ಚಪಾತಿ ಜೊತೆಯಲ್ಲೂ ಇದು ಒಂದು ವ್ಯಂಜನ ಅನ್ನೋ ಹಾಗೆ ನೀವು ಹಾಕ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿದರೆ ನೀವು ಖಂಡಿತ ಮತ್ತೆ ಮಾಡ್ತೀರಾ.